ಒಬ್ಬ ರಾಜ ಒಂದು ಖೈದಿನ ಗಲ್ಲಿಗೇರಿಸ್ತಿರ್ಬೇಕಾದ್ರೆ ಆ ಖೈದಿಗೆ ಒಂದು ಮಾತನ್ನ ಕೇಳ್ತಾನೆ. ನಾನು ನನ್ನ ಹೆಂಡತಿ ಮದುವೆಯಾಗಿ 10 ವರ್ಷ ಆಯ್ತು, ಅವಳಿಗೆ ಬೇಕಾಗಿರೋ ಒಡವೆ ಸೀರೆ ಎಲ್ಲಾನು ಕೂಡ ಕೊಡಿಸ್ತೀನಿ, ಅವಳು ಖುಷಿಯಾಗಿ ಇರೋದೇ ಇಲ್ಲ. ಈ ಹೆಣ್ಣು ಮಕ್ಕಳನ್ನ ಖುಷಿಯಾಗಿ ಇಟ್ಕೊಳ್ಳೋದು ಹೇಗೆ ಅಂತ ನೀನು ನನಗೆ ಹೇಳ್ಬಿಟ್ರೆ ನಿನ್ನ ನಾನು ಬಿಟ್ಬಿಡ್ತೀನಿ. ಅವನೇನ್ ಮಾಡ್ತಾನೆ, 1 ತಿಂಗಳು ಟೈಮ್ ಕೊಡಿ ಅಂತ ಹೇಳಿ ಹೋಗ್ತಾನೆ. ಊರೆಲ್ಲ ಸುತ್ತಾಡಿ ಒಂದ್ ಕಡೆ ಯಾರೋ ಒಬ್ರು ಹೇಳ್ತಾರೆ, ಆ ಬೆಟ್ಟದ ಮೇಲೆ ಒಬ್ರು ರಾಕ್ಷಸಿ ಇದ್ದಾಳೆ, ಅವಳಿಗೆ ಉತ್ತರ ಗೊತ್ತಿರುತ್ತೆ, ಅಲ್ಲಿ ಹೋಗಿ ಕೇಳು. ಸರಿ ಅಂತ ರಾಕ್ಷಸಿ ಹತ್ರ ಹೋಗ್ತಾನೆ. ರಾಕ್ಷಸಿ ಹಿಂಗ್ ಉತ್ತರ ಬೇಕು. ರಾಕ್ಷಸಿ ಹೇಳ್ತಾಳೆ, ನೀನ್ ನನಗೆ ಮದ್ವೆ ಆದ್ರೆ ನಾನು ಉತ್ತರ ಕೊಡ್ತೀನಿ. ಅವನ ಹತ್ರ ಆಪ್ಷನ್ ಇಲ್ಲ, ಸಾಯೋದ್ರ ಬದಲು ಮದ್ವೆ ಆಗೋದು ಒಳ್ಳೇದು ಅಂತೇಳಿ ಸರಿ ಅಂತ ಒಪ್ಕೊಂತಾನೆ. ಹೆಂಗಿದ್ರು ಮದ್ವೆ ಆಗ್ತೀನಿ ಅಂತಿದ್ಯಾ, ನಾನು ನಿನ್ ಜೊತೆ ಅರ್ಧ ದಿನ ರಾಕ್ಷಸಿ ಆಗಿರ್ತೀನಿ, ಅರ್ಧ ದಿನ ದೇವತೆ ಆಗಿರ್ತೀನಿ. ಬೆಳಿಗ್ಗೆ ರಾಕ್ಷಸಿ ಆಗಿಲ್ಲ, ರಾತ್ರಿ ರಾಕ್ಷಸಿ ಆಗಿಲ್ಲ. ಅವ್ನು ಯೋಚನೆ ಮಾಡ್ತಾನೆ, ಬೆಳಿಗ್ಗೆ ರಾಕ್ಷಸಿ ಆಗಿದ್ರೆ ಕೆಲಸ ಆಗಲ್ಲ, ರಾತ್ರಿ ರಾಕ್ಷಸಿ ಆಗಿದ್ರೆ ನಿದ್ದೆ ಬರಲ್ಲ, ನಿನ್ಗೆ ಯಾವಾಗ ಬೇಕೋ ಅವಾಗ ನೀನ್ ರಾಕ್ಷಸಿ ಆಗ. ಆಗ ರಾಕ್ಷಸಿ ಹೇಳ್ತಾಳಂತೆ, ನನಗೆ ಒಂದು ಡಿಸಿಷನ್ ತಗೊಳ್ಳುವಂತ ಸ್ವಾತಂತ್ರ್ಯ ಕೊಟ್ಟಿಯ ನೀನು, ಹಾಗಾದ್ರೆ ಇನ್ಮೇಲೆ ನಾನು ನಿನ್ ಜೊತೆ ಯಾವಾಗ್ಲೂ ಕೂಡ ದೇವತೆ ಆಗಿರ್ತೀನಿ ಅಂತ. ನಿನ್ನ ರಾಜ ಕೇಳಿದಂತಹ ಒಂದು ಪ್ರಶ್ನೆಗೂ ಕೂಡ ಇದೇ ಉತ್ತರ. ಈ ಹೆಣ್ಣು ಮಕ್ಕಳಿಗೆ ಅವ್ರ ಜೀವನದಲ್ಲಿ ಆಗುವಂತ ಈ ಸಣ್ಣ ಸಣ್ಣ ವಿಚಾರಗಳಲ್ಲಿ ಅವ್ರಿಗೆ ರಿಸ್ಟ್ರಿಕ್ಟ್ ಮಾಡದೆ ಸ್ವಾತಂತ್ರ್ಯ ಕೊಟ್ಬಿಟ್ರೆ ಅದೇ ಅವ್ರಿಗೆ ಬಹಳ ದೊಡ್ಡ ಒಂದು ಖುಷಿ. ಮತ್ತೆ ದೊಡ್ಡ ದೊಡ್ಡದಿನ್ನೂ ಬಯಸಲ್ಲ ಹೆಣ್ಮಕ್ಳು. ಈ ಸಣ್ಣ ಸಣ್ಣ ವಿಚಾರಗಳಲ್ಲಿ ಅವ್ರಿಗೆ ಒಂದು ಫ್ರೀಡಮ್ ಸಿಕ್ಬಿಟ್ರೆ ಅದೇ ದೊಡ್ಡದು. ಇಲ್ಲ ನೀನು ಇದನ್ನೇ ಮಾಡಬೇಕು, ನೀನು ಹಿಂಗೆ ಇರಬೇಕು ಅಂತ ನಾವು ಯಾವಾಗ ರಿಸ್ಟ್ರಿಕ್ಟ್ ಮಾಡ್ಬಿಡ್ತೀವಲ್ಲ, ಆಗ ನೀವು ಏನೇ ಕೊಟ್ಟು ಕೂಡ ಖುಷಿಯಾಗಿರಲ್ಲ.